ಖಾಸಗಿ ವಿದ್ಯಾಸಂಸ್ಥೆ ವಿರುದ್ಧ ಪೋಷಕರ ಪ್ರತಿಭಟನೆ, ಬಿಇಒ ಅಮಾನತು ಮಾಡುವಂತೆ ಆಗ್ರಹ. ಗೋಕುಲಂ ಖಾಸಗಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಪೋಷಕರು ಪ್ರತಿಭಟನೆ. ಊಟಿ ಗುಂಡ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿಯ ಹುಣಸನಹಾಳು ಗ್ರಾಮದ ಬಳಿ ಇರುವ ಗೋಕುಲಂ ಖಾಸಗಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ. ಈ ಹಿಂದೆ ಗಾರ್ಡಿಯನ್ ಏಂಜಲ್ಸ್ ಸಂಸ್ಥೆಯ ಹೆಸರಿನಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಾ ಇತ್ತು. 1 ರಿಂದ 5ನೇ ತರಗತಿವರೆಗೆ ಮಾತ್ರ ಪರವಾನಗಿ ಪಡೆದಿದೆ. ಆದರೆ ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ಹೆಸರನ್ನ ಬದಲಾವಣೆ ಮಾಡಿಕೊಂಡು ಶಾಲೆಯನ್ನು ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ. ಪರವಾನಗಿ 2023ರಲ್ಲಿ ಮುಕ್ತಾಯಗೊಂಡಿದ್ದರೂ ಇದುವರೆಗೆ ಮರು ನೋಂದಣಿ ಮಾಡಿಕೊಂಡಿಲ್ಲ. ಅರ್ಹತೆ ಇರುವ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿಲ್ಲ. ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಪಡೆದು ಕೇಂದ್ರದ ಪಠ್ಯಕ್ರಮಕ್ಕೆ ಹೆಚ್ಚುವರಿ ಶುಲ್ಕವನ್ನ ಪಡೆಯುತ್ತಿದ್ದಾರೆ. ಶಿಕ್ಷಣ ಇಲಾಖೆಗೆ ಒಂದು ದರಪಟ್ಟಿ ನೀಡಿ ಪೋಷಕರಿಗೆ ಮತ್ತೊಂದು ದರಪಟ್ಟಿ ನೀಡಿ ಹಣ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆಗೆ ಮಾಹಿತಿ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಶಾಮೀಲಾಗಿದ್ದಾರೆ. ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಅಮಾನತು ಮಾಡಬೇಕು ಹಾಗೂ ಆಡಳಿತ ಮಂಡಳಿಯನ್ನ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕಾ ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಮಕ್ಕಳ ವಿದ್ಯಾಸಂಸ್ಥೆಗೆ ತೊಂದರೆಯಾಗದಂತೆ ಹಾಗೂ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿರುವ ಬಗ್ಗೆ ಸದ್ಯದಲ್ಲೇ ಸಭೆ ಕರೆದು ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಪೋಷಕರಾದ ಎಂಟಿ ಬಾಲರಾಜು, ರುದ್ರೇಶ್, ಪವಿತ್ರ ಕುಮಾರ್, ಅಮರ್ನಾಥ್, ಪ್ರಶಾಂತ್, ದೇವಪ್ಪ, ಗಣೇಶ್, ಗಿರೀಶ್, ಅಶೋಕ್ ಪ್ರಭು ಸೇರಿದಂತೆ ಪೋಷಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಜಯಶಂಕರ್, MKS TV4, ನಂಜನಗೂಡು. ಮೂರನೇದು ಈಗ ಮ್ಯಾನೇಜ್ಮೆಂಟ್ದು ಏನು ಲೂಪೋಲ್ಸ್ ಇದೆ ಅದ್ರ ಬಗ್ಗೆ ನೀವು ಮಾತಾಡಿದ್ದೀವಿ. ಈಗ ಮುಂದೆ ಮಕ್ಕಳ ಭವಿಷ್ಯದ್ದು ಅವ್ರದ್ದು ಜನರಲ್ ಆಗಿ ಅವ್ರದ್ದು ಫೀಸ್ ಬಗ್ಗೆ ಆಗಲಿ ಅಥವಾ ಬೇರೆ ಸ್ಕೂಲ್ದಲ್ಲಿ ಆಗಲಿ ಇದ್ರ ಬಗ್ಗೆ ನೀವು ಮಾತಾಡಿದ್ದೀವಿ. ಈಗ ಮೊದಲನೇದು BO ಸಂಬಂಧಪಟ್ಟಂಗೆ ಏನು ಆಲ್ರೆಡಿ ದೂರ ಹೋಗಿದೆ, ಅದಕ್ಕೆ ಎಂಕ್ವೈರಿ ಸಪ್ರೇಟಾಗಿ ಅದಕ್ಕೆ ಸಪ್ರೇಟ್ ಫೋರಮ್ ಅಂತೂ ಇದ್ದೇ ಇದೆ. ಈ ನನ್ನ ಕಡೆಯಿಂದ ಈ ಥರ ಆಗಿದೆ ಅಂತ ಪ್ರಸ್ತಾವನೆ ಸಲ್ಲಿಸಿ ಏನು ಮೇಲಾಧಿಕಾರಿಗಳಿಗೆ ಆಗಲಿ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮೇಲಾಧಿಕಾರಿಗಾಗಲಿ ಈ ಥರ ಇದೆ ವಾಸ್ತವಾಂಶ ಅಂತ ಹೇಳೋಕ್ಕಂತೂ ಅದೊಂದು ಕ್ರಮ ವಹಿಸ್ತೀವಿ. ಒಂದು. ಎರಡನೇದು ಈಗೇನು ಗೌರ್ಮೆಂಟಿಗೆ ಒಂದು ಫೀ ಸ್ಟ್ರಕ್ಚರು ಹೇಳಿದ್ದಾರೆ ಮತ್ತು ನಿಮ್ಮ ಹತ್ರ ಒಂದು ಫೀ ಸ್ಟ್ರಕ್ಚರು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನೀವು ಆ ಫೀ ಸ್ಟ್ರಕ್ಚರ್ ಹೇಗೆ ಇದಾಗುತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಅದಕ್ಕೆ ಸಪ್ರೇಟಾಗಿ ಎಂಕ್ವೈರಿ ಇದು ಮಾಡ್ಕೊಂಡು ಅದು ಒಂದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಮೂರನೇ ಪಾರ್ಟು ಆ್ಯಕ್ಚುಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ ಸಾಧ್ಯ ಆದರೆ ಈಗ ಇವರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕು. ಬಿಕಾಸ್ ಆ ಒಂದು ನಿಮ್ಮ ಒಂದು ಇನ್ಫಾರ್ಮೇಷನಿಂದ ನೀವು ಅವರಿಗೆ ಒಂದು ಕರೆಕ್ಟ್ ಟೈಮಲ್ಲಿ ನೀವು ಪರ್ಮಿಷನ್ ಅಥವಾ ಇದು ನಿಮ್ಮ ಸೈಡ್ ಆಫ್ ಸ್ಟೋರಿನ ಇನ್ನೂ ಗೊತ್ತಿಲ್ಲ. ಐ ಜಸ್ಟ್ ಟೇಕ್ ಇಟ್ ಲೇಟರ್ ಆನ್. ಬಟ್ ಓನರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಶುಡ್ ಲೈ ಆನ್ ಯು ಟು ಎನ್ಶ್ಯೂರ್ ದಟ್ 21st ಏನು 21 ಜನ ಮಕ್ಕಳಿದ್ದಾರೆ ದೇರ್ ಫ್ಯೂಚರ್ ಆ್ಯಂಡ್ ವಾಟ್ ಎವರ್ ಪ್ರಾಸ್ಪೆಕ್ಟ್ಸ್ ಅದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಅವ್ರಿಗೆ ಡೈರೆಕ್ಷನ್ಸ್ ಆಗಲೇಬೇಕು. ದ್ಯಾಟ್ ಐ ಕ್ಯಾನ್ ಟೇಕ್ ಮೀಡಿಯೇಷನ್ ಆ್ಯಂಡ್ ಒಂದು ಸಿಟ್ಟಿಂಗ್ ಒಂದು 5-6 ಜನ ನೀವು ಇವರು ಮ್ಯಾನೇಜ್ಮೆಂಟಿಂದ ಒಂದು 5-6 ಜನ ಮೇಯ್ನಾಗಿ ಫೇಸ್ ಆನ್ ಫೇಸಲ್ಲಿ ಕೂತ್ಕೊಂಡು ದ ಫ್ಯೂಚರ್ ಆಫ್ 21 ಜನ ಮಕ್ಕಳ ಬಗ್ಗೆ ಮಾತಾಡೋದಿತ್ತು ಅಂದರೆ ಐ ಕ್ಯಾನ್ ಟೇಕ್ ಎ ಮೀಡಿಯೇಷನ್ ಫಾರ್ ದ್ಯಾಟ್. ಆಡಳಿತ ಮಂಡಳಿ ವರ್ಗಕ್ಕೆ ಶಾಲಾ ಆಡಳಿತ ಮಂಡಳಿ ವರ್ಗಕ್ಕೆ ಸರಿಯಾಗಿ ಪಾಠ ಮಾಡಿದ್ರು ಆಡಳಿತ ಮಂಡಳಿಗೆ, ನಮ್ಮ ಮಕ್ಕಳ ಬೀದಿ ಪಾಲು ಮಾಡಿರುವ ಆಡಳಿತ ವರ್ಗಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇಲ್ಲೆಲ್ಲ ಮ್ಯಾಥ್ಸ್ ಸ್ಕೂಲ್ನ ಏನೇ ಪ್ರಾಬ್ಲಮ್ ಇದ್ರೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇಲ್ಲಿ ಮಾಡೋರು ಯಾರು ಇಲ್ಲ. ಇದು ಪ್ರಾಬ್ಲಮ್ ಸ್ಕೂಲ್ ಅಷ್ಟೇ ಇರೋದು. ಇಲ್ಲಿ ಯಾವ ಪವರ್ ಇಲ್ಲ ಸರ್, ಇಲ್ಲಿ ಟೈಪು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂತ ಇವ್ರಿಗೆ ಕೇಳಿದ್ರು ಅವರು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂತ, ಇವ್ರಿಗೆ ಕೇಳಿದ್ರು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂತ. ನಾನು ಎಷ್ಟು ಕಷ್ಟಪಟ್ಟು ಇರಲಿ, ಸ್ಕೂಲಲ್ಲಿ ಯಾರು ನಂಬರ್ ಕೊಟ್ಟಿಲ್ಲ ಗೋಪಾಲನ್ ಸರ್ಗೆ. ನಾನು ಗೋಪಾಲನ್ ಸರ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಸಂಸ್ಥೆ ಮಾನ ಇಲ್ಲಿ ಹೋಯ್ತಾ ಇದೆ, ನೀವು ಬಂದು ಏನೋ ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ನಾಳೆ ಎಲ್ಲ ಈ ಥರ ಆಗುತ್ತೆ ಅಂತಲೇ ನಾವು ಅವ್ರಿಗೆ ಹೇಳಿದ್ದೆ. 1 ತಿಂಗಳಿಂದಲೂ ಹೇಳಿದ್ದೀವಿ, ಈಗಲೂ ಹೇಳಿದ್ದೀವಿ, ಯಾರೂ ರೆಸ್ಪಾನ್ಸಿಬಿಲಿಟಿ ತಗೋಲ್ಲ.
ಇದೇನಿದೆ 6th ಅವ್ರದ್ದು ಏನಿದೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಮ್ಮ ಪೇರೆಂಟ್ಸ್ಗೆಲ್ಲ ಏನೇನು ಅವ್ರ ಆಶಾಭಾವನೆ ಏನಿದೆ ನಿಮ್ಮ ಸ್ಕೂಲಲ್ಲೇ ಓದಿಸ್ಬೇಕು ಅನ್ನೋದಿದ್ರೆ ಅವ್ರದ್ದು ಏನಿದೆ ಕೋರಿಕೆ ಅದನ್ನು ಈಡೇರಿಸಿ ಸರ್. ದಯವಿಟ್ಟು ನೀವು ಹೊರಗಡೆ ಹೋಗಿದ್ರೆ ಒಂದು ರೌಂಡ್ ಮಾತಾಡ್ಕೊಂಡು ಗೋಪಾಲನ್ ಸರ್ ಹತ್ರನೇ ಮಾತಾಡ್ಕೊಂಡು ಬನ್ನಿ. ಇವ್ರದ್ದೆಲ್ಲ ಆಸೆಯನ್ನು ಈಡೇರಿಸಿದ್ರೆ ಮಾತ್ರ ಸರ್ ನಾವು ಈ ಸ್ಕೂಲಲ್ಲಿ ಇರೋದು. ಇಲ್ಲ ನಾವು ಈ ಸ್ಕೂಲಲ್ಲಿ ಇರೋಲ್ಲ ಸರ್, ನಾವು ಬೇರೆ ಕಡೆ ಹೋಗ್ತೀವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ನಿಮ್ಮ ಸಂಸ್ಥೆಗೆ ಬಂದಿದ್ದೀವಿ. ಯಾಕೆ ಈ ಸಂಸ್ಥೆ ಕೇಳ್ತೀರಾ?